ವಿಧಿಯಾಟ ಸಂಚಿಕೆ 5. ನವಾಜ್ನ ಕೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾ ಅಳತೊಡಗಿದಳು. ಅದೆಷ್ಟೇ ಸಮಾಧಾನವನ್ನು ಮಾಡಿಸಿದರೂ ರಮ್ಲತ್ನ ಮನಸ್ಸು ಅದೇಕೋ ಸಮಾಧಾನಗೊಳ್ಳುತ್ತಲೇ ಇರಲಿಲ್ಲ. ರಮ್ಲಾ, ಯಾಕೆ ನೀನು ಈ ರೀತಿ ಅಳುತ್ತೀಯಾ? ನಾನೆಂದೂ ನಿನ್ನ ಮನದಲ್ಲಿರುವೆ. ನೀನು ಈ ರೀತಿ ನೋವನ್ನು ಅನುಭವಿಸುತ್ತಾ ಇದ್ದರೆ ನಾನಾದರೂ ಹೇಗೆ ಅಲ್ಲಿ ಕೆಲಸ ನಿರ್ವಹಿಸಲಿ ಎಂದೇಳುತ್ತಾ ರಮ್ಲತ್ನ ಕಣ್ಣಿನಿಂದ ಹರಿಯುವ ಕಣ್ಣೀರನ್ನು ಒರೆಸುತ್ತಾ ಸಮಾಧಾನ ಪಡಿಸತೊಡಗಿದನು. ನೂರಾರು ಚಿಂತನೆಗಳು, ಯೋಚನೆಗಳು ರಮ್ಲತ್ನ ಮನಸ್ಸನ್ನು ಭಾರವಾಗಿಸುತ್ತಿರುವಾಗಲೂ ನಾನೇನು ಮಾಡುತ್ತಿರುವೆ? ನನ್ನನ್ನು ಇಷ್ಟೊಂದು ಪ್ರೀತಿಸುವ ತನ್ನ ಇನಿಯನ ಮನಸ್ಸು ನೋಯಿಸುವುದೋ ಎಂದೇಳುತ್ತಾ ತನ್ನ ನೋವುಗಳನ್ನೆಲ್ಲ ಅದುಮಿಡುತ್ತಾ ತನ್ನನ್ನು ತಾನೇ ಸಮಾಧಾನಿಸುತ್ತಾ ತನ್ನ ಇನಿಯನ ಜೊತೆ ಸಾವಧಾನದಿಂದಲೇ ಮಾತುಗಳನ್ನಾಡತೊಡಗಿದಳು. ಜೀವನ ಅಂದರೆ ನಾವು ಏನು ಅಂದುಕೊಳ್ಳುತ್ತೇವೆಯೋ ಆದರೆ ಮತ್ತೇನೋ ಆಗಿ ಹೋಗುವಂಥದ್ದು ರಮ್ಲಾ. ನನಗೂ ನಿನ್ನನ್ನು ಅಮ್ಮನನ್ನು ಮಾತ್ರ ಬಿಟ್ಟು ದೂರವಾಗಿರೋದು ತುಂಬ ನೋವು ನೀಡುತ್ತೆ. ಆದರೂ ಹೋಗಲೇಬೇಕಾದ ಅನಿವಾರ್ಯತೆಯಿಂದ ಹೋಗುತ್ತಿದ್ದೇನೆ ಹೊರತು ನಿಮ್ಮೊಂದಿಗೆ ಇರಲು ಇಷ್ಟವಿಲ್ಲುವುದರಿಂದ ಅಲ್ಲ ಎಂದೇಳುವಾಗ ರಮ್ಲತ್ ತನ್ನ ಇನಿಯನನ್ನು ಸಮಾಧಾನಿಸುತ್ತಾ, ನೀವು ಕಷ್ಟಪಡುತ್ತಿರುವುದು ನಮಗೋಸ್ಕರ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಸಂತೋಷದಿಂದ ಹೋಗಿರಿ. ಸರ್ವಶಕ್ತನು ನಿಮ್ಮ ಉದ್ದೇಶಗಳನ್ನು ನೆರವೇರಿಸಿ ಕೊಡಲಿ ಎಂದು ಪ್ರಾರ್ಥಿಸಿದಳು. ನವಾಜ್ ತಾಯಿಗೆ ಸಲಾಂ ಹೇಳುತ್ತಾ ತನ್ನ ಪ್ರಿಯತಮೆಯ ಅಸಹಾಯಕತೆಯ ನೋಟವನ್ನು ನೋಡುತ್ತಾ ಭಾರವಾದ ಹೆಜ್ಜೆಯೊಂದಿಗೆ ಹೊರಟು ಹೋದನು. ಏನೋ ಕಳೆದುಕೊಂಡವರಂತೆ ಜೀವಿಸುತ್ತಿದ್ದ ರಮ್ಲತ್ನನ್ನು ಅತ್ತೆ ಅದೆಷ್ಟೇ ಸಮಾಧಾನಪಡಿಸಿದರೂ ರಮ್ಲತ್ನ ಮನಸ್ಸು ಮಾತ್ರ ಬದಲಾಗಲೇ ಇಲ್ಲ. ದಿನಗಳು ಉರುಳುತ್ತಾ ಹೋದವು. ತಮ್ಮ ದಾಂಪತ್ಯ ಜೀವನದ ಕುರುಹುವಾಗಿ ರಮ್ಲತ್ ಗರ್ಭಿಣಿಯಾಗುವ ಲಕ್ಷಣಗಳು ಕಾಣಿಸತೊಡಗಿದವು. ಈ ವಿಷಯವನ್ನು ರಮ್ಲತ್ ತನ್ನ ಇನಿಯನ ಜೊತೆ ಹಂಚಿಕೊಂಡಾಗ ಆತ ತುಂಬ ಸಂತೋಷಗೊಂಡ. ಹತ್ತಿರದ ಡಾಕ್ಟರ್ ಬಳಿ ಪರೀಕ್ಷಿಸಲು ಹೋಗುವಂತೆ ತಿಳಿಸಿದ. ಅದರಂತೆ ಅತ್ತೆಯ ಜೊತೆ ರಮ್ಲತ್ ಊರಿನ ಪ್ರಸೂತಿ ತಜ್ಞರ ಬಳಿ ಹೋಗಿ ಪರೀಕ್ಷಿಸಿದಾಗ ಗರ್ಭ ಧರಿಸಿರೋದು ಖಾತ್ರಿಯಾಯಿತು. ರಮ್ಲತ್ನ ಮನದಾಳದಲ್ಲೂ ಅದೇನೋ ಸಂತಸ ಮನೆ ಮಾಡಿತು. ಈ ವಿಷಯ ರಮ್ಲತ್ ಮನೆಯವರಿಗೂ ತಿಳಿಸಿದಾಗ ಅಪ್ಪ ಅಮ್ಮ ತುಂಬ ಸಂತಸಗೊಂಡು ನಾಳೆ ನಾವು ನಿನ್ನ ಮನೆಗೆ ಬರುತ್ತೇವೆಂದು ಹೇಳಿದರು. ಇದುವರೆಗೂ ಮನದಲ್ಲಿ ನೂರಾರು ನೋವುಗಳನ್ನು ಅದುಮಿಟ್ಟು ಜೀವಿಸುತ್ತಿದ್ದ ರಮ್ಲತ್ ಅದೇನೋ ಬದಲಾದಂತೆ ಕಾಣಿಸತೊಡಗಿದವು. ಮುಖದಲ್ಲಿ ಕಾಣುತ್ತಿದ್ದ ಲವಲವಿಕೆಯನ್ನು ನೋಡಿದ ಅತ್ತೆ, ರಮ್ಲಾ, ಏನೋ ತುಂಬ ಖುಷಿಯಾಗಿದ್ದಂತೆ ಇದ್ದೀಯಾ? ಇನ್ನು ಮೊದಲಿನಂತೆ ಅಲ್ಲ, ನೀನು ತುಂಬ ಜಾಗರೂಕಳಾಗಿರಬೇಕು ಎಂದೇಳುವಾಗ ರಮ್ಲತ್ನ ಮನಸ್ಸಿನಲ್ಲಿ ಭಯವು ಆವರಿಸತೊಡಗಿದವು. ರಮ್ಲತ್ನ ಹೆತ್ತವರು ಬಂದು ಮಗಳನ್ನು ನೋಡಿ ಆಕೆಗೆ ಕೆಲವೊಂದು ಜಾಗರೂಕತೆಯ ಮಾತುಗಳನ್ನಾಡಿ ಹೋಗುವಾಗಲೆಲ್ಲ ರಮ್ಲತ್ನ ಮನಸ್ಸಿನಲ್ಲಿ ಹೊಸ ಆಶಾಭಾವನೆಯನ್ನು ಮೂಡಿಸಿತ್ತು. ನವಾಜ್ನ ಮನದ ತಳಮಳಗಳು ಅಧಿಕವಾಗತೊಡಗಿದವು. ದಿನಂಪ್ರತಿ ಮನೆಗೆ ಕರೆ ಮಾಡಿ ತನ್ನ ಪ್ರಿಯತಮೆಯ ಆರೋಗ್ಯವನ್ನು ವಿಚಾರಿಸುತ್ತಿದ್ದನು. ತನ್ನ ತಾಯಿಯ ಜೊತೆ ರಮ್ಲತ್ನ ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸುವಂತೆ ಸೂಚಿಸುತ್ತಿದ್ದನು. ದಿನಗಳು ಕಳೆಯುತ್ತಾ ಹೋದವು. ರಮ್ಲತ್ 8 ತಿಂಗಳ ಗರ್ಭಿಣಿಯಾಗಿರುವಾಗ ಸಂಪ್ರದಾಯದಂತೆ ಸೀಮಂತ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಿ ನವಾಜ್ನ ಸಂಪೂರ್ಣ ಖರ್ಚಿನೊಂದಿಗೆ ಸೀಮಂತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದವು. ಬಡತನದ ನೋವು ಮಗಳ ಸೀಮಂತ ಕಾರ್ಯಕ್ರಮದಲ್ಲಿ ಅಹಮದಕ್ಕನಿಗೆ ಆಗಲೇ ಇಲ್ಲ. ಇಂತಹ ಅಳಿಯನನ್ನು ಪಡೆದ ಬಗ್ಗೆ ಅಭಿಮಾನ ಪಡುತ್ತಿದ್ದರು ಅಹಮದಕ್ಕ.
ರಮ್ಲತ್ ತುಂಬು ಗರ್ಭಿಣಿಯಾಗುತ್ತಿದ್ದಂತೆ ಆಕೆಯ ಭಯವೂ ಅಧಿಕವಾಗತೊಡಗಿದವು. ಹೆತ್ತವರ ಧೈರ್ಯ, ಅತ್ತೆಯ ಕಾಳಜಿ, ತನ್ನ ಇನಿಯನ ಸಾಂತ್ವನದ ಮಾತುಗಳು ರಮ್ಲತ್ನ ಭಯವನ್ನು ಇಲ್ಲವಾಗಿಸಿದರೂ ಅದೇನೋ ಒಂದು ರೀತಿ ನೋವು ಆಕೆಗೆ ಕಾಡುತ್ತಲೇ ಇತ್ತು. ಅದರಂತೆ ಒಂದು ದಿನ ಮಧ್ಯಾಹ್ನದ ಸಮಯ ರಮ್ಲತಳಿಗೆ ಹೆರಿಗೆ ನೋವು ಕಾಣಿಸತೊಡಗಿದವು. ಅಹ್ಮದಕ ಮನೆಯಲ್ಲೇ ಇರುವುದರಿಂದ ತನ್ನ ನೆರೆಮನೆಯಲ್ಲಿರುವ ರಮೇಶ್ನ ಕಾರಿನಲ್ಲಿ ರಮ್ಲತ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ರಮ್ಲತ್ನನ್ನು ಪರೀಕ್ಷಿಸಿದ ಡಾಕ್ಟರ್ ಆಕೆಯನ್ನು ಹೆರಿಗೆ ಕೋಣೆಯೊಳಗೆ ಕರೆದುಕೊಂಡು ಹೋಗಲು ಸೂಚಿಸಿದರು. ಕಂಟಿನ್ಯೂಡ್